ಎಸ್ ನಾವು ತೋರಿಸ್ತಾ ಇದೀವಿ ಕಟ್ಟಡ ಯಾವ ರೀತಿ ಧ್ವಂಸಗೊಂಡಿದೆ ಅಂತ. ಇಲ್ಲಿ ಉಗ್ರರು ಸೇರ್ಕೊಂಡಿದ್ರು, ಉಗ್ರರ ಅಡಗುತಾಣ ಇದು. ಕರೆಕ್ಟಾಗಿ ನೋಡಿ ನೋಡಿ ಟಾರ್ಗೆಟ್ ಮಾಡಲಾಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣದಿಂದಲೇ ಉಗ್ರರ ಅಡಗುತಾಣಗಳು ಯಾವ್ಯಾವಿದೆ ಅದರ ಮೇಲೇ ನೇರ ಟಾರ್ಗೆಟ್. ಉಗ್ರರ ನೆಲೆಗಳ ಮೇಲೆ ಸೇನೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡ್ತೋ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಆಕಾಶ್ ಮಿಸೈಲ್ಗಳನ್ನು ಬಳಸಲಾಗಿದೆ. ಆ ಬಂದು ಬಡದು ಅಪ್ಪಳಿಸಿದ ರೀತಿ ಇತ್ತಲ್ಲ, ಅದು ಸಿಡಿಲು ಬಡದಂಗಿದೆ ನೋಡಿ ಒಂದು ಲೆಕ್ಕದಲ್ಲಿ. ಅಲ್ಲಿ ಎದ್ದಿರುವಂಥ ಬೆಂಕಿ ನೋಡಿದ್ರೆ ಗೊತ್ತಾಗುತ್ತೆ. ಮುಜಫರಾಬಾದ್ನ ಬಿಲಾಲ್ ಮಸೀದಿ ಧ್ವಂಸಗೊಂಡಿದೆ, ನೆಲಸಮವಾಗಿದೆ ಬಿಲಾಲ್ ಮಸೀದಿ. ಬಹಳಷ್ಟು ಜನ ಉಗ್ರರಿಗೆ ಬಿಲಾಲ್ ಮಸೀದಿ, ಇಂಥ ಮಸೀದಿಯಲ್ಲಿದ್ದಂಥ ಉಗ್ರರು ಮಸೀದಿಯ ಸಹಿತವಾಗಿ ನೆಲಸಮಾಗಿದ್ದಾರೆ. ಮುಜಫರಾಬಾದ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಲಾಲ್ ಮಸೀದಿಯ ಸ್ಥಿತಿ ಇದು. ರಾತ್ರೋರಾತ್ರಿ ಈ ತರದ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನೋಡಿ, ಅಲ್ಲೆಲ್ಲ ಆಲ್ರೆಡಿ ಒಂದು ವೆಹಿಕಲ್ಸ್ಗಳು ಸೇರಿದಾವೆ. ಅಲ್ಲಿರೋರನ್ನು ರಕ್ಷಿಸುವಂತ ಕಾರ್ಯ, ಬಂದ್ ಸೇರೋದು, ಏನಾಯ್ತು ಅಂತ ನೋಡೋದು, ತಮ್ಮ ಆಪ್ತರು ತಮ್ಮ ಉಗ್ರರು ಏನಾದ್ರು ಸಮಸ್ಯೆ ಆಗ್ಬಿಟ್ಟಿದ್ಯಾ ಅನ್ನುವಂಥದ್ದು ಆತಂಕ. ಸೊ ಈ ರೀತಿಯಾದಂತಹ ಘಟನೆಗಳಿಗೆ, ಸನ್ನಿವೇಶಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದ ನೆಲೆಯೂ ಸೇರಿದಂತೆ ಒಟ್ಟು 9 ಪ್ರದೇಶಗಳು ಸಾಕ್ಷಿಯಾಗಿದೆ. ಮತ್ತೊಂದು ಕಡೆ ಈ ಮಸೀದಿಗಳನ್ನೇ ಟಾರ್ಗೆಟ್ ಮಾಡಲಾಗಿರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಕಾರಣ ಅಂತ ಅಂದ್ರೆ ಮುಜಾಫರಾಬಾದ್ ಆಗಿರ್ಬೋದು, ಬಹವಾಲ್ಪುರ್ ಆಗಿರ್ಬೋದು, ಆ ಭಾಗದಲ್ಲಿರುವಂತಹ ಹಲವು ಮಸೀದಿಗಳನ್ನ ಈ ಉಗ್ರಗಳು ತಮ್ಮ ಕಾರ್ಯಚಟುವಟಿಕೆಯ ಕೇಂದ್ರವನ್ನಾಗಿಸಿಕೊಂಡಿದ್ದರು. ಆಮೇಲೆ ಆ ಭಾಗದ ಜನರಲ್ಲಿ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ. ಈ ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳಲ್ಲೇ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರೆ ಅದ್ರ ಒಳಗೆ ನುಗ್ಗೋಕೆ ಅಲ್ಲಿನ ಸೇನೆ, ಅಲ್ಲಿನ ಪೊಲೀಸರಂತೂ ಬಿಡಿ, ಅವರೆಲ್ಲ ಅವ್ರ ಜೊತೆಗೆ ಶಾಮೀಲಾಗಿರುವಂಥವ್ರು. ಶತ್ರು ರಾಷ್ಟ್ರದವರು ಅಥವಾ ವೈರಿಗಳು ಆ ರೀತಿಯಂತ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಧಾರ್ಮಿಕ ಸ್ಥಳದ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಅಂತೇಳಿ ಇವರು ವಿಶ್ವದ ಮುಂದೆ ಬಿಂಬಿಸ್ಕೊಳ್ಳೋಕೆ ಇವರಿಗೊಂದು ಅವಕಾಶ. ಆದ್ರೆ ಭಾರತ ಈ ಬಾರಿ ಅಂತ ಯಾವುದೇ ಮುಲಾಜಿಗೂ ಒಳಗಾಗಿಲ್ಲ. ಮುಲಾಜಿಲ್ಲದೆ ಅದು ಮಸೀದಿ ಆಗಿರ್ಲಿ, ಮತ್ತೊಂದೇ ಆಗಿರ್ಲಿ, ಅಲ್ಲಿ ಭಾರತದ ವಿರುದ್ಧ ಚಟುವಟಿಕೆಗಳು ನಡೀತಾ ಇದೆ ಅಂತ ಅಂದ್ರೆ ದೇ ಹ್ಯಾವ್ ಟು ಫೇಸ್ ಇಟ್ ಅನ್ನೋ ಒಂದು ಉದ್ದೇಶದ ಮೇರೆಗೆನೆ ಅಥವಾ ಆ ರೀತಿಯಾದ ಕಾರ್ಯತಂತ್ರದ ಭಾಗವಾಗಿನೇ ಭಾರತ ನಿನ್ನೆ ರಾತ್ರಿ ಇಂಥ ಕಾರ್ಯಾಚರಣೆಯನ್ನ ನಡೆಸಿದೆ. ಆ ಮಸೀದಿಗಳ ಭಾಗ ಮೊದಲಿಗೆ ಹೇಗಿತ್ತು, ಅದಾದ ನಂತರದಲ್ಲಿ ಹೇಗೆ ಅವು ಹಾನಿಗೊಳಗಾಗಿವೆ, ಇಂಥ ದೃಶ್ಯಗಳನ್ನ ನೀವಿಲ್ಲಿ ನೋಡಬಹುದಾಗಿದೆ. ಅದು ಪಾಕಿಸ್ತಾನದ ಬಹವಾಲ್ಪುರ್ನಲ್ಲಿ, ಹಾಗೆ POKಯ ಮುಜಾಫರ್ಬಾದ್ನಲ್ಲಿರುವಂತಹ ಕೆಲ ಮಸೀದಿಗಳ ಚಿತ್ರಣಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀವಿ. ಈ ಮಸೀದಿಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ಪ್ರಾರ್ಥನೆಯೊಂದನ್ನು ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ದುಷ್ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಚಟುವಟಿಕೆಗಳು ಇಲ್ಲಿ ಅಲ್ಲಾಹನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಭಾರತದ ವಿರೋಧಿಯಾಗಿ ಅವರನ್ನ ಬ್ರೈನ್ ವಾಶ್ ಮಾಡುವಂತ ನಿಟ್ಟಿನ ತಯಾರಿಯಲ್ಲಿ ಇವುಗಳು ಬಳಕೆ ಆಗ್ತಾ ಇತ್ತು. ಸೊ ಒಂದು ಹಂತದ ಸಣ್ಣ ಪೆಟ್ಟು ಈಗ ಅದಕ್ಕೆ ಬಿದ್ದಂತಾಗಿದೆ. ಆದರೆ ಇದರ ಮುಂದುವರೆದ ಭಾಗವಾಗಿ ಇನ್ನು ದೊಡ್ಡ ಕಾರ್ಯಾಚರಣೆಯೇ ನಡಿಬೇಕಾದಂಥದ್ದು ಅನಿವಾರ್ಯತೆ ಇದೆ.